कर्नाटका गुलबर्गा शहर में अलंद के एमएलए रियासती वजीर आला सिद्धरामैया के पॉलिटिकल सलाहकार बीआर पाटिल ने प्रेस कॉन्फ्रेंस करते हुए मीडिया के नुमाइंदों को बताया कि बेलगावी में कांग्रेस पार्टी की जानिब से महात्मा गांधी जी के सत्याग्रह के 100 साल पूरे होने के मौके पर बड़े पैमाने पर प्रोग्राम मुनक्किद किया जा रहा है। इस मौके पर बीआर पाटिल ने रियासती हुकूमत और ग्रामीण डेवलपमेंट मिनिस्टर प्रियंक खरगे से गुजारिश की है कि गदग में मौजूद ग्रामीण डेवलपमेंट यूनिवर्सिटी को महात्मा गांधी जी के नाम से मौसूम करें। आइए देखते हैं तफसीली रिपोर्ट। ब्यूरो रिपोर्ट अतराफ टीवी। मुख्यವಾಗಿ ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ನಾಳೆ ಐತಿಹಾಸಿಕವಾದಂಥ ಒಂದು ಕಾಂಗ್ರೆಸ್ ಸಮಾವೇಶ ಬೆಳಗಾವಿಯಲ್ಲಿ ನಡೆತಾ ಇದೆ। ಗಾಂಧೀಜಿಯವರು ಹಿಂದೆ 100 ವರ್ಷಗಳ ಹಿಂದೆ ರಾಷ್ಟ್ರೀಯ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮ ನಡೆದಿತ್ತು। ಅದರ ನೆನಪಿಗಾಗಿ ಇವತ್ತು ನಮ್ಮ ಸರ್ಕಾರ ನಾಳೆ ಅವರ ಮೂರ್ತಿಯನ್ನು ಅನಾವರಣ ಮಾಡುವ ಮುಖಾಂತರ ಸತ್ಯಾಗ್ರಹದ ನೆನಪನ್ನು ಮಾಡಿಕೊಡೋದಕ್ಕೆ ಮತ್ತು ಹೋರಾಟದ ನೆನಪನ್ನು ಮಾಡಿಕೊಡೋದಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ। ನಾನು ಸರ್ಕಾರಕ್ಕೆ ಒಂದು ವಿನಂತಿ ಮಾಡಿದ್ದೇನೆ, ನನ್ನ ಮುಖಾಂತರ ಕೂಡ ಮಾಡ್ತೀನಿ। ಏನು ಗದಗನಲ್ಲಿರ್ತಕ್ಕಂಥ ಗ್ರಾಮೀಣ ಅಭಿವೃದ್ಧಿ ವಿಶ್ವವಿದ್ಯಾಲಯ ಇದೆ, ಅದಕ್ಕೆ ಮಹಾತ್ಮ ಗಾಂಧೀಜಿ ಗ್ರಾಮೀಣ ವಿಶ್ವವಿದ್ಯಾಲಯ ಇಡಬೇಕು ಅಂತ ನನ್ನ ಆಗ್ರಹ ಇದೆ। ಅಂದರೆ ಗಾಂಧಿ ಭಾರತ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ। ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಬಗ್ಗೆನೇ ಭಾಳ ದೊಡ್ಡ ಮಾತುಗಳನ್ನು ಹೇಳಿದ್ದಾರೆ। ಆ ನಿಟ್ಟಿನಲ್ಲಿ ಹೋದರೆ ಮಾತ್ರ ಗ್ರಾಮೀಣ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ। ಆ ಕಾರಣಕ್ಕಾಗಿ ಪ್ರತ್ಯೇಕವಾಗಿ ಒಂದು ವಿಶ್ವವಿದ್ಯಾಲಯ ಗ್ರಾಮೀಣ ಅಭಿವೃದ್ಧಿಗೆ ಮಾಡಿದ್ದಾರೆ। ಅದಕ್ಕೆ ಇನ್ನೂ ಸ್ವಲ್ಪ ಮೆರುಗುವ ತತ್ವ ಸಿದ್ಧಾಂತ ಜನರಿಗೆ ಮುಟ್ಟಬೇಕಾಗಿದ್ರೆ, ಇನ್ನು ಮುಂದೆ ಕಾರ್ಯಕ್ರಮಗಳು ರೂಪಿಸಬೇಕಾಗಿದೆ। ಅದು ಒಂದು ರಿಸರ್ಚ್ ಸೆಂಟರ್ ಆಗಬೇಕು, ಭಾಳ ಒಳ್ಳೆ ಕೆಲಸ ಮಾಡೋಕ್ಕೆ ಸಾಧ್ಯತೆ ಇದೆ। ಯಾವುದೇ ಅವಶ್ಯ ಬಂದಿಲ್ಲ। ನಾನು ವಿಧಾನಸಭೆಯಲ್ಲಿ ಸಲಹೆ ನೀಡಿದ್ದೇನೆ, ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ ಖರ್ಗೆ ಪೂರಕವಾಗಿ ಉತ್ತರ ಕೊಟ್ಟಿದ್ದಾರೆ। ಅದು ನಿರ್ಣಯ ಮಾಡಬೇಕು ಸರ್ಕಾರ, ಅದಕ್ಕೆ ತಮ್ಮ ಮುಖಾಂತರ ನಮ್ಮ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ। अतराफ टीवी, हर बात सच के साथ। इस न्यूज को स्पॉन्सर किया है थीम प्रोडक्शन, क्रिएटिव इवेंट मैनेजमेंट, टेंट हाउस इवेंट्स डेकोरेशंस, बैंगलोर, चेन्नई, हैदराबाद। कॉन्टैक्ट डिटेल्स 9986544971।